ತುತ್ತಗೊಂದು ಅವರೆಕಾಳು ಸಿಗ್ಬೇಕು. ಹಾ ಅದೇ ತುಂಬಾ ಚೆನ್ನ. ರವೆ ಬೇಯಿಲ್ ಕೊತ್ತಂಬರಿ ಸೊಪ್ಪು ಹಾಕೋಣ. ಅವರೆಕಾಳು ಕಾಣ್ತಾ ಇದ್ಯಾ? ಹೌದು. ಚೆನ್ನಾಗಿ ಕಾಣ್ಬೇಕು ಕುಡಿಕೆಯಲ್ಲಿ. ಅವರೆಕಾಳು ಕುಡಿಕೆ ಅಂದ್ಬಿಟ್ರೆ ಆ ಸೀಸನ್ ಅಲ್ಲಿ ತಿನ್ಲೇಬೇಕು. ಹೌದಾ? ಹೌದು. ಇವಾಗ ಒಂದ್ ಪ್ಲೇಟ್ ಕುಡಿಕೆ ರೆಡಿ ಆಗಿದೆ. ಇನ್ನೊಂದ್ 2 ನಿಮಿಷ ಆಗೋಗುತ್ತೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಶ್ರೀರಾಮ್ಪುರ ರೈಲ್ವೆ ಅಂಡರ್ ಪಾಸ್ ಮತ್ತೆ ಬಂದ್ಬಿಟ್ವಿ. ಯಾಕೆ? ಅಹಲ್ಯೆ ಅಮ್ಮವರು ಹೊಸದು ಒಂದು ರೆಸಿಪಿ ತೋರಿಸ್ತೀನಿ. ನೀವು ಕೇಳಿಲಿಕ್ಕಿಲ್ಲ ಅಂದರು. ಹೌದು, ನಾವು ಕೇಳೇ ಇಲ್ಲ. ಯಾಕೆಂದರೆ ಅವರೆಕಾಳು ಸೀಸನ್ ಬಂತು, ಇನ್ನೇನು ಮಾಡ್ಬೋದು ಅಂದ್ಕೊಂಡ್ವಿ. ಅವರೆಕಾಳು ಕುಡಿಕೆ ಅಂದ್ಬಿಟ್ರು. ಅವರೆಕಾಳು ಕುಡಿಕೆ ಏನಿದು? ನಮಸ್ಕಾರ ಅಮ್ಮ. ಸಂತೋಷ. ನಮಗೆ ದುಪ್ಪಟ್ಟು ಸಂತೋಷ. ಯಾವಾಗ್ಲೂ ಇವ್ರು ಕರೆಯೋದೇ ಹೆಚ್ಚ, ನಾವು ಬರೋದು ಹೆಚ್ಚ ಅಂತಾರಲ್ಲ, ಹಂಗೆ ಕರೆದ ತಕ್ಷಣ ಖುಷಿ ಆಗ್ಬಿಡ್ತೀವಿ. ಯಾಕಂದ್ರೆ ಇವತ್ತು ಇನ್ನೂ ಒಂದು ವಿಶೇಷ ಅಂದ್ರೆ ಇದು ಯಾವ್ದು ಹೊಸದು ಅಮ್ಮ. ಅವರೆಕಾಳು ಕುಡಿಕೆ. ಅವರೆಕಾಳು ಕುಡಿಕೆ ಸಾಮಾನ್ಯ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ರೊಟ್ಟಿ ಎಲ್ರೂ ಮಾಡ್ತಾರೆ. ಅವರೆಕಾಳು ಕುಡಿಕೆ ಮಾತ್ರ ಅದೇ ಸ್ಪೆಷಲ್ ತಿಂಡಿ. ಅದು ಇವಾಗ ನಾ ಮಾಡಿ ತೋರಿಸ್ತೀನಿ ನೋಡಿ. ಜಾಸ್ತಿ ಮಾತಾಡೋದೇ ಬೇಡ, ಹೆಂಗಿದೆ ನೋಡ್ಬಿಡೋಣ. ಅವರೆಕಾಳು ಕುಡಿಕೆಗೆ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಇದೆ. ಈ ವಿಜಯ್ ಪ್ರಾಡಕ್ಟ್ ಅಕ್ಕಿ ಇಡ್ಲಿ. ಇದು ಅಕ್ಕಿ ರವೆ ಇದು. ಹೌದಾ? ಇದು 2 ಪಾವ್ ಹಾಕೋಬೇಕು. ಆಮೇಲೆ 1 ಬಟ್ಲು 1 ಪಾವ್ ಅವರೆಕಾಳು. ಆಮೇಲೆ ಒಂದ್ ಬಟ್ಲು ಮೇಲಿನ ಬಟ್ಲು ತೆಂಗಿನಕಾಯಿ, 15 ಮೆಣಸಿನ್ಕಾಯಿ, ಅದಕ್ಕೆ ಜೀರಿಗೆ ಒಗ್ಗರಣೆಗೆ. ಇದು ಮೆಣಸು, ಅಕ್ಕಿ ತರಿ ಉಪ್ಪಿಟ್ಟಿಗೆ ಯಾವಾಗ್ಲೂ ಬಹಳ ಒಳ್ಳೆ ರುಚಿ. ಅದನ್ನ ಹಾಕೋಬೇಕು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಒಗ್ಗರಣೆಗೆ. ಇವಾಗ ಭಾರತೀಯವರು ದಿನದಂತೆ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ಕೊತಾರೆ. ನಮ್ಗೆ ಭಾರತೀಯರು ಇದ್ ಬಿಟ್ರೆ ಬಲ ಇದ್ದಂಗೆ. ಬಲ್ಗೈ. ಇವಾಗ ಅವರೆಕಾಳು ಬೇಯಿಸ್ಕೊಳಕ್ಕೆ ಫಸ್ಟ್ ಅವರೆಕಾಳು ಬೇಯಿಸ್ಕೊಳ್ಳೋದು. ನೀರ್ ಚೆನ್ನಾಗ್ ಹಾಕು. ಅದಕ್ಕೊಂಚೂರು ಉಪ್ಪು ಹಾಕಿ ಇಡಪ್ಪ. ಸಾಕು, ಉಪ್ಪು ಸಾಕು. 1 ಪಾವು ಅವರೆಕಾಳು ಅಂದ್ರೆ 300 ಗ್ರಾಮ್. ಮೊದಲಾಗಿ ಎಣ್ಣೆ ಹಾಕೊಂಡ್ಬಿಡೋದಾ ಇದಕ್ಕೆ? ಸಾಕು. ಅದಕ್ಕೊಂದು 200 ಗ್ರಾಮ್ ಮೇಲೆ ಎಣ್ಣೆ ಹಾಕಿದೀವಿ. ಇವಾಗ ಒಗ್ಗರಣೆಗೆ ಒಂದ್ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಕು. ಜೀರಿಗೆ, ಕರಿಬೇವು ಸ್ವಲ್ಪ, 1 ಟೀ ಸ್ಪೂನ್. ಕರಿಬೇವು 1 ಹಿಡಿ. ಇವಾಗ ರವೆ ಹಾಕೋ. 2 ಪಾವ್ ರವೆ. ತುತ್ತಗೊಂದು ಅವರೆಕಾಳು ಸಿಗ್ಬೇಕು. ಅದೇ ತುಂಬಾ ಚೆನ್ನ. ಹಾಕಪ್ಪ 2 ಪಾವ್ ರವೆ. ಸ್ವಲ್ಪ ಮೆಣಸಿನ್ಕಾಯಿ. ಸಾಕು. ಮೆಣಸಿನ್ಕಾಯಿನೂ ಹಾಕೊಂಡ್ಬಿಟ್ವಿ ಕಟ್ ಮಾಡ್ಕೊಂಡು. ಈಗ 2ನೇ ಪಾವು ರವೆ. ಓಕೆ. ಇದು ಹೊಸ ರೆಸಿಪಿ ಆಗಿರೋದ್ರಿಂದ ಅಹಲ್ಯೆ ಅಮ್ಮವರು ಭಾರತೀಯವರಿಗೆ ಎಲ್ಲ ಸಜೆಷನ್ ಕೊಡ್ತಾನೆ ಇದ್ದಾರೆ. ಹೌದು. ನಮಗೂ ಇದು ಹೊಸದು. ಅವರೆಕಾಳು ಕುಡಿಕೆ, ಅದಕ್ಕೆ ಉಪ್ಪಿಟ್ಟಿನ ತರ ಸ್ವಲ್ಪ ರವೆ ಹುರ್ಕೊಂಡು ಚೆನ್ನಾಗಿ ಗಮ್ಮಂತ ಹುರ್ಕೋಬೇಕು. ಹೌದು, ಗಮ್ಮಂತ. ಸೊ ಮಕ್ಕಳಿಗೆ ಉಪ್ಪಿಟ್ಟು ಅಂದ್ರೆ ಮೂಗು ಮುರಿದು, ಮಕ್ಕಳು ಎಲ್ಲ ಅಷ್ಟೇ ಉಪ್ಪಿಟ್ಟಿಗೆ ಎಳಿತಾರೆ. ಅದು ಉಪ್ಪಿಟ್ಟಲ್ಲಿ ಸ್ಪೆಷಲ್ ಅಕ್ಕಿ ರವೆ ಉಪ್ಪಿಟ್ಟು. ನಮ್ಮ ಆರ್ಡಿನರಿ ರವೆ ಉಪ್ಪಿಟ್ಟು ಅಷ್ಟಿದಲ್ಲ. ಅಕ್ಕಿ ತರಿ ಉಪ್ಪಿಟ್ಟು ಬಹಳ ಚೆನ್ನ. ಅಂದ್ರೆ ಇವಾಗ್ನವ್ರು ಉಪ್ಪಿಟ್ಟೇ ತಿಂದೇ ಇರೋದ್ರಿಂದ ಈ ಅಕ್ಕಿ ತರಿ ಉಪ್ಪಿಟ್ಟು ಹೊಟ್ಟೋಗಿದೆ, ತುಂಬಾ ಕಮ್ಮಿ ಆಗೋಗಿದೆ. ಅದಕ್ಕೆ ಇದು ಅವರೆಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಕುಡಿಕೆ ಹುಟ್ಕೊಂಡಿರೋದು. ಸೂಪರ್. ನೋಡಿ ಇದ್ರ ಹಿಂದಿನ ಮರ್ಮ ಹೇಳಿ. ರವೆ ಇವಾಗ ಹುರಿದಿದ್ದಾಗಿದೆ, ಅದನ್ನ ಬಗ್ಗಿಸ್ಕೊಳ್ಳೋದು. ಇವಾಗ ಒಂದ್ ಬಟ್ಲಷ್ಟು ನೀರ್ ಹಾಕ್ಬೇಕು. ಈಗ ಹುರ್ಕೊಂಡಾದ ನಂತರ ನೆಕ್ಸ್ಟ್ ನೀರು. 1 ಪಾವ್ ರವೆಗೆ ಅಕ್ಕಿ ತರಿಗೆ 1.5 ನೀರು. ಅಷ್ಟು ನೀರು ಹಾಕೊಳ್ತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು.
2 ವಿಷಲ್ ಬರ್ಬೇಕು. ಒಂದು ವಿಸಿಲ್ ಬಂದಿದೆ. ಮೆಣಸು ಬಗ್ಗೆ ಹೇಳಿ. ಮೆಣಸು ಔಡ್ ತೌಡ ಪುಡಿ ಮಾಡಿ ಇಟ್ಕೋಬೇಕು. ಔಡ್ ತೌಡ ಮೆಣಸು. ಆಮೇಲೆ ಕಾಯಿ ತುರಿ ಹಾಕಮ್ಮ. ಔಡ್ ತೌಡ ಸರಿಯಾಗಿದೆ. ಓಕೆ, ಹಿಂಗಾಗಬೇಕು ನೋಡಿ. ಮೆಣಸು ಹಾಕ್ಬೇಕು. ಮೆಣಸು ಹಾಕಪ್ಪ. ಮೆಣಸು 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಮೆಣಸು ಬಿತ್ತು. ಆಮೇಲೆ ಇವಾಗ ಕೊಬ್ಬರಿ. ಅದ್ರೊಳಗೆ ಖಾರ ಆಗ್ಬಿಟ್ಟಿದೆ, ಅದಕ್ಕೆ ಬೇಕೇ ಬೇಕು. ಇವಾಗ ನೀರು ಚೆನ್ನಾಗಿ ಮರಳಿದ ಮೇಲೆ ಅಕ್ಕಿ ತರಿ ಹಾಕು. ಅವರೆಕಾಳು ಬೆಂದಿದೆ. ಇವಾಗ ಕಾಳೆಲ್ಲ ಮೊದ್ಲು ಹಾಕೋಪ್ಪ. ಕಾಳು ಮೊದ್ಲು ಹಾಕೊಂಡ್ಬಿಡದ. ಆಮೇಲೆ ಬೇಕಾದ್ರೆ ನೀರ್ ಜಾಸ್ತಿ ಇದ್ರೆ ಒಂದ್ ಸ್ವಲ್ಪ ಹಾಕು. ಅವರೆಕಾಳಲ್ಲಿ ಸೊಗಡಿರುತ್ತೆ, ಆ ನೀರು ಬಂದಿರುತ್ತೆ ಅಂತ ಅವರೆಕಾಳು ನೀರು ಉಪಯೋಗಿಸೋದು. ಹೌದಾ? ಓಕೆ. ಸ್ವಲ್ಪ ನೀರು ಹಾಕು ಬರ್ತಿ. ನೀರು ಮರಳ್ತಾ ಇದೆ, ರವೆ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇವಾಗ 1 ಹಿಡಿ. ಇವಾಗ ಉಪ್ಪಿಟ್ಟು 14 ಆಗಿದೆ. ಅದು ಸ್ವಲ್ಪ ಮೆತ್ತಗೆ ಬೆಂದಿದ್ರೆ ಆ ಕುಡಿಕೆ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ. ಹಂಗ್ ತಿನ್ನಕ್ಕೆ ಇನ್ನೊಂದ್ ಸ್ವಲ್ಪ ಉದುರಿರ್ಬೇಕು. ಅವರೆಕಾಳು ಕಾಣ್ತಾ ಇದ್ಯಾ? ಹೌದು. ಚೆನ್ನಾಗ್ ಕಾಣ್ಬೇಕು ಕುಡಿಕೆಲಿ. ಆಯ್ತು, ತೆಗೆದ್ಬಿಡಮ್ಮ. ಕೆಳಗಡೆ ಇಳಿಸ್ಕೊಂಡು 4-5 ಕುಡಿಕೆ ಕಟ್ಬಿಡಮ್ಮ. ಸಾಕು ಪುಟ್ಟ. ಎಷ್ಟು ಜಿಗಿ ಬಂತು ಅಂದ್ರೆ ಇದು ಆಗ್ಲೇ ನೀರ್ ಕರೆಕ್ಟ್ ಆಯ್ತು. ಇಳಿಸ್ಕೊಳ್ಳೋದ? ಇನ್ 2 ನಿಮಿಷ ಸರುಗೆ ಪ್ಲೇಟ್ ತಗೊಳ್ಳದೆ. ಇದಿವಾಗ ನೀರ್ನಲ್ಲಿ ಬೇಯಕ್ ಇಡ್ಬೇಕಾರೆ, ಇಡ್ಲಿ ಪಾತ್ರೆನಲ್ಲಿ ಬೇಯಿಸ್ಬೇಕಾರೆ ಆ ಕುಡಿಕೆನ ಸ್ವಲ್ಪ ಆರದ ಮೇಲೆ ಇಟ್ಕೋಬೇಕು. ತುಂಬಾ ಬಿಸಿ. ಇಡ್ಲಿ ಪಾತ್ರೆ ಇಟ್ಕೊಂಡ್ರಿ ಇವಾಗ. ಅಲ್ಲಿ ಇಡ್ಲಿ ಪ್ಲೇಟ್ಸ್ ಇದಾವೆ. ಇಲ್ಲಿ ತಟ್ಟೆಗೆ ಎಣ್ಣೆ ಸವರ್ಕೊಂಡು ಒಂದೊಂದೇ ಕುಡಿಕೆ ಮಾಡಿ ಇಡೋದು. ಓಕೆ. ಸೊ ಇದ್ರದ್ದು ಕುಡಿಕೆ ಮಾಡ್ತೀರಿ ಇವಾಗ? ಅದೇ, ಇವಾಗ ಕುಡಿಕೆ ರೆಡಿ ಮಾಡ್ಕೋಬೇಕು. ಈ ರೀತಿ ಪ್ಲಾಸ್ಟಿಕ್ ಕೈಯಲ್ಲಿ ಇಟ್ಕೊಂಡು ಕುಡಿಕೆ ತರ ಮಾಡ್ಕೊಳ್ತಾರೆ. ಇದು ಬಹಳ ರುಚಿಕರೆ. ಇದ್ರಲ್ಲಿ ಹಿಂಗ್ ಇಟ್ಕೊಳ್ತಾರೆ ಇಷ್ಟೇ. ಕುಡಿಕೆ ಮಾಡೋದು. ಅದು ವಡ ತರ ಹೋಲ್. ಒಳಗೊಂದ್ ಹೋಲ್ ಮಾಡ್ಕೊಂಡ್ರೆ ಅದ್ರೊಳಗ್ ತುಪ್ಪ ಹಾಕೊಂಡ್ ತಿಂದ್ರೆ ಬಹಳ ರುಚಿ. ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗತ್ತೆ. ಹೌದಾ? ದೊಡ್ಡವ್ರಿಗೂ ಬಹಳ ಇಷ್ಟ. ಅವರೆಕಾಳು ಕುಡಿಕೆ ಅಂದ್ಬಿಟ್ರೆ ಆ ಸೀಸನ್ ನಲ್ಲಿ ತಿನ್ಲೇಬೇಕು. ಹೌದಾ? ಹೌದು. ಯಾವ ತರ ತಿನ್ಬೇಕು ಅಂತ ಇವಾಗ ಮಾಡಿ ಕೊಟ್ಟ ಮೇಲೆ ಹೇಳ್ತಿ. ತಿನ್ನೋದು ಅದ್ ಹೆಂಗೆ, ತಿನ್ನೋ ವಿಧಾನ. ಇವಾಗ 1 ಪ್ಲೇಟ್ ಕುಡಿಕೆ ರೆಡಿ ಆಗಿದೆ. ಅದನ್ನ ಬೇಯಕ್ಕೆ ಇಡೋದು. ಇದು ಆಯ್ತು, ಪ್ಲೇಟು ಆಯ್ತು. ಅಷ್ಟೇ. ಇಷ್ಟು ಸಾಕು. ಇಟ್ಬಿಡೋಣ. ಇಷ್ಟು ಇಟ್ಬಿಟ್ಟು ನೋಡ್ಬಿಡೋಣ ಇವಾಗ. ಓಕೆ. ಇನ್ನೊಂದು 2 ನಿಮಿಷ ಆಗೋಗುತ್ತೆ. ಇದು 2 ನಿಮಿಷ ಆಗುತ್ತಾ? ಅಮ್ಮ 2-3 ನಿಮಿಷ ಆಯ್ತಲ್ಲ? 2-3 ನಿಮಿಷ ಆಯ್ತು. ಆವಿ ಒಳಗೆ ಬೆಂದಿದೆ, ಕುಡಿಕೆ ರೆಡಿ ಆಗಿದೆ. ಇವಾಗ ತಿನ್ನೋದಕ್ಕೆ ರೆಡಿ ಮಾಡ್ಕೋಬೇಕು. ಓಕೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಎಲ್ಲ ನೀವು ಕಾಮೆಂಟ್ ಆಗಿ ತಿಳಿಸಿ. ಹೆಂಗ್ ಕಾಣ್ತಾ ಇದೆ ನೋಡ್ರಿ. ಕುಡಿಕೆ ಇದೆ, ಅವರೆಕಾಳು ಕುಡಿಕೆ. ನಮ್ಮ ಅವರೆಕಾಳು ಕುಡಿಕೆ ರೆಡಿ ಮಾಡ್ತಾ ಇದ್ದಾರೆ ಭಾರತಿ ಮೇಡಮ್. ನಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದಕ್ಕೆ ತುಪ್ಪ ಕೊಡಮ್ಮ. ಸ್ವಲ್ಪ ತುಪ್ಪ, ಕಾಯಿ ಚಟ್ನಿ. ಅದು ಕುಡಿಕೆಲ್ಲ ಹಾಕೊಂಡ್ಬಿಡೋದು. ಕುಡಿಕೆ ಒಳಗೆ ತುಪ್ಪ ಇರ್ಬೇಕು. ಅದಕ್ಕೆ ಕರ್ಕೋಬೇಕು. ಆ ಬಿಸಿ ಕರ್ಕೊಳ್ಳುತ್ತೆ.
ಆವಾಗ ತುಂಬ ಒಳ್ಳೆ ರುಚಿ ಬರುತ್ತೆ. ಹೇಳಿ. ಅವರೆಕಾಯಿ ಕುಡಿಕೆ ರೆಡಿಯಾಗಿದೆ. ಇದನ್ನ ನೀವು ಮನೇಲಿ ಮಾಡಿಕೊಂಡು ಬಹಳ ಚೆನ್ನಾಗಿರೋ ತಿಂಡಿ ಇದು. ಬೆಳಗ್ಗೆ ಹೊತ್ತು ಉಪಹಾರಕ್ಕೆ, ಸಾಯಂಕಾಲ ಇದಕ್ಕೆ, ಮತ್ತು ರಾತ್ರಿಗೂ ತಿನ್ಬೋದು. ಅಷ್ಟು ಚೆನ್ನಾಗಿರೋದು. ನೀವು ಮನೇಲಿ ಮಾಡ್ಕೊಂಡು ಹೇಳಿ. ಇಲ್ಲೂ ತುಪ್ಪ ಇದೆ. ಸೊ ಇವಾಗ ನೀವು ಹೇಳೋ ಪ್ರಕಾರ ಹಾ. ಇದನ್ನ ಚಟ್ನಿಲೂ ತಿನ್ಬೋದು, ಚಟ್ನಿಲೂ ತುಪ್ಪದಲ್ಲೂ ತಿನ್ಬೋದು. ನಾನು ಇವತ್ತು ತುಪ್ಪದಲ್ಲಿ ತಿಂದು ನೋಡಪ್ಪ. ತುಪ್ಪದಲ್ಲೇ ತಿಂದು ಹಾಗೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಇವತ್ತು ಚಟ್ನಿ ಇದ್ರೂ ಬೇಡ, ಹಂಗೆ ಟೇಸ್ಟ್ ಮಾಡ್ಬಿಡ್ತೀನಿ. ತುಪ್ಪದ ಜೊತೆ ತಿನ್ನಕ್ಕೆ ತುಪ್ಪದ ಜೊತೆಗೆ ಏನ್ ಚೆನ್ನಾಗಿತ್ರಿ. ಸುಮ್ಮನೆ ಚಟ್ನಿ ಹಾಕೊಳ್ಳಿಲ್ಲ, ಒಳ್ಳೆ ಕೆಲಸ ಮಾಡಿದೆ. ಯಾಕಂದ್ರೆ ಇದು ಕಂಪ್ಲೀಟ್ ಏನ್ ರುಚಿ ಅಂತ ಅವ್ರು ಹೇಳ್ತಿದ್ರು ಅದೆಲ್ಲ ನಮ್ಗೆ ಸಿಗುತ್ತೆ. ಚೆನ್ನಾಗಿರುತ್ತೆ. ಹೊಸ ರುಚಿಯಲ್ಲಿ ಮಜಾ. ಒಂದು ಏನಂದ್ರೆ ನಮಗೆ ಎಕ್ಸೈಟ್ಮೆಂಟು, ಇದು ಹೊಸದು ಮಾಡಿದೀವಿ ಅಂತ. ಇನ್ನೊಂದು ಏನಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಏನೋ ಮಾಡಿದ್ದಾರೆ ಅಂತ. ಮಕ್ಕಳಿಗೆ ಇಷ್ಟ. ಕುಡಿಕೆ ಅಂದ್ರೆ ಮಕ್ಕಳಿಗೆ ಇಷ್ಟ, ಗೆಸ್ಟ್ಗಳಿಗೆ ಏನೋ ಕೊಟ್ರು, ಆ ಒಂದು ಸಮಾಧಾನ ಇರುತ್ತೆ ನಮಗೆ. ಸೊ ಈ ಸಮಾಧಾನ ಬಂದ್ರೆ ನಮ್ಗೆ ತಿಳಿಸಿ ಕಾಮೆಂಟ್ಸ್ ಅಲ್ಲಿ. ಮುಂದಿನ ಸಂಚಿಕೆ ಮತ್ತೆ ಸಿಗ್ತೀವಿ. ಇನ್ನೊಂದು ಸಂಚಿಕೆ, ಇನ್ನೊಂದು ರೆಸಿಪಿ. ನಮಸ್ಕಾರ ವೀಕ್ಷಕರೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.